ಎಲ್ಲರಿಗೂ ನಮಸ್ಕಾರ. ಈಗೊಂದು ಹೊಸ ಕಥೆನ ಓದೋದಕ್ಕೆ ಬಂದಿದ್ದೀನಿ. ಹೊಸ ಕತೆ ಅಂದರೆ ಹೊಸದಾಗಿ ಓದ್ತಾ ಇದ್ದೀನಿ. ಇದು ಈ ಮುಂಚೆನೇ ಬರೆದ ಕತೆ, ಒಂದು 15-20 ವರ್ಷ ಆಗಿರಬಹುದು ಈ ಕತೆ ಬರೆದು. ಸತ್ಯದರ್ಶನ ಕಥೆಯ ಹೆಸರು. ಈ ಕತೆಗೆ ಹೆಸರಿಟ್ಟಿದ್ದು ತರಂಗ ವಾರಪತ್ರಿಕೆಯ ಕಥಾ ವಿಭಾಗದವರು. ನಾನೇನು ಹೆಸರಿಟ್ಟಿದ್ದನೋ ನೆನಪಿಲ್ಲ. ತುಡಿತಾ ಬಂದರೆ ಕತೆ ಬರೆದು ಮುಗಿಸುತ್ತೇನೆ. ಆದರೆ ಹೆಸರಿಡುವುದು ನನಗೆ ತುಂಬ ಕಷ್ಟದ ಕೆಲಸ. ಏನೋ ಹೆಸರು ಅಥವಾ 2-3 ಹೆಸರು ಇಟ್ಟು ಪತ್ರಿಕೆಗೆ ಕಳಿಸಿಬಿಡುತ್ತೇನೆ. ಸರಿಯಾದ ಹೆಸರು ಇಡುವುದು ಅವರ ಹಣೆಬರಹ. ಈ ಕತೆಗೆ ಪ್ರೇರಣೆ ಪತ್ರಿಕೆಯೊಂದರಲ್ಲಿ ಓದಿದ ಸುದ್ದಿ. ಹೆಣ್ಣು ಮಾತೃಸ್ವರೂಪಿಣಿ, ಕಲ್ಮಶರಹಿತಳು, ಕೇಡು ಮಾಡಲು ಅರಿಯದವಳು, ಶೋಷಿತಳು ಎಂದೆಲ್ಲ ಕವಿಗಳು ಕತೆಗಾರರು ಹಾಡಿ ಹೊಗಳುತ್ತಿರುವಾಗ ಇದೊಂದು ವಿಭಿನ್ನ ದೃಷ್ಟಿಯ, ಅವಳು ಶೋಷಿಸುವವಳಾದರೆ ಗಂಡಸಿನ ತುಮುಲ ಹೇಗೆ ಎಂದು ಬಿಂಬಿಸುವ ಕತೆ ಸತ್ಯದರ್ಶನ. ಈಗ ಈ ಬಗೆಯ ಕತೆಗಳು ಹೆಚ್ಚಿವೆ. ಆದರೆ ನಾನು 2003ರಲ್ಲಿ ಇದನ್ನು ಬರೆದಾಗ ದೃಷ್ಟಿ ಹೊಸದಿತ್ತು. ಇದು ತರಂಗ ವಾರಪತ್ರಿಕೆಯಲ್ಲಿ ಪ್ರಕಟಗೊಂಡಿತ್ತು. ಹಲವಾರು ಮಂದಿ ಗಂಡಸರು ಈ ಕತೆ ಮೆಚ್ಚಿ ಕಾಗದ ಬರೆದಿದ್ದರು. ಈಗ ಕತೆ ಸತ್ಯದರ್ಶನ. ಪುರುಷೋತ್ತಮ ಅವರ ಮಗನಿಗೆ ಹಾರ್ವರ್ಡ್ನಲ್ಲಿ ಮೆಡಿಸಿನ್ ಮಾಡಲು ಸೀಟು ಸಿಕ್ಕಿದಂತೆ. ಪುರುಷೋತ್ತಮ ಹಾಗೂ ಅವರ ಹೆಂಡತಿ ವರ್ಲ್ಡ್ ಟೂರ್ ಹೋಗಿದ್ರಂತೆ. 45 ದಿನಗಳ ಕಾಲ ಬೆಂಗಳೂರಿಗೂ ಬರ್ತಾರಂತೆ. ನಾನು ಪುರುಷೋತ್ತಮನನ್ನು ಭೇಟಿ ಮಾಡಿದ್ದೆ. ನೀನು ಬರಲಿಲ್ಲವೇ ಎಂದು ಕೇಳಿದ. ಇಲ್ಲೇ ಲೀಲಾ ಪ್ಯಾಲೇಸ್ನಲ್ಲಿ. ರಾಜನ ಹಾಗಿದ್ದಾನವನು. ಅವನ ಟೇಕ್ ಹೋಮ್ ಸ್ಯಾಲರಿ ಎಷ್ಟು ಅಂತ ಹೇಳ್ದ. ಪುರುಷೋತ್ತಮನ ತಿಂಗಳ ಸಂಬಳದಲ್ಲಿ ನಮ್ಮಂಥ 4 ಸಂಸಾರದ ವರ್ಷದ ಖರ್ಚು ತೂಗಿಸಬಹುದು. ಪುರುಷೋತ್ತಮನ ಮಗಳು ಮ್ಯಾನೇಜ್ಮೆಂಟ್ನಲ್ಲಿ ಯಾವುದೋ ಕೋರ್ಸ್ಗೆ ಸೇರಿಕೊಂಡಿದ್ದಾಳಂತೆ. ಅವನ ಕೆಲಸದ ಅನಂತರ ಅವಳಿಗೆ ಅಂತ ಅವನ ಕಂಪನಿ ಬಾಸ್ ಅವನಿಗೆ ಪ್ರಾಮಿಸ್ ಮಾಡಿದ್ದಾನಂತೆ. ಪುರುಷೋತ್ತಮ ರಿಟೈರ್ಡ್ ಆದಮೇಲೆ ಬೆಂಗಳೂರಿಗೋ ಅಥವಾ ಮೈಸೂರಿಗೋ ಬಂದು ಸೆಟ್ಲ್ ಆಗ್ತಾನಂತೆ. ನನಗೆ ದೊಡ್ಡ ಸೈಟ್ ನೋಡಲು ಹೇಳಿದ್ದಾನೆ. ಪುರುಷೋತ್ತಮ ಈಗ ಗುಡ್ ಸೊಲ್ಯೂಷನ್ ಸಾಫ್ಟ್ವೇರ್ ಕಂಪನಿಯ ಅಮೆರಿಕಾ ಹಾಗೂ ಕೆನಡಾ ಎರಡೂ ದೇಶದಲ್ಲಿನ ಆಪರೇಷನ್ಸ್ಗೆ ಚೀಫ್ ಅಂತೆ. ಪುರುಷೋತ್ತಮ ಅವನ ಮಗಳಿಗೆ ಮದುವೆ ಮಾಡ್ತಾನಂತೆ. ಅವನಿಗೆ ಸರಿ ತೂಗಿಸೋ ಅಂಥ ಗಂಡು ನಮ್ಮ ಪರಿಚಯದವರ ಪೈಕಿ ಇಲ್ಲ ಅಂತಿಟ್ಕೊಳ್ಳಿ. ಗುಡ್ ಸೊಲ್ಯೂಷನ್ಸ್ ಕಂಪನಿಯ ಅಮೆರಿಕಾ ಆಪರೇಷನ್ಸ್ನ ಚೀಫ್ ಆದ ಪುರುಷೋತ್ತಮ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅವರ ಪರ್ಸನಲ್ ಅಸಿಸ್ಟೆಂಟ್ ಅವರ ಮೇಲೆ ಸೆಕ್ಷುಯಲ್ ಹರಾಸ್ಮೆಂಟ್ ಕೇಸ್ ಹಾಕಿದ್ದಾರೆ. ಬೇಲ್ ಮೇಲೆ ಬಿಡುಗಡೆ ಹೊಂದಿರುವ ಪುರುಷೋತ್ತಮ ತಾವು ಇನ್ನೋಸೆಂಟ್ ಎಂದು ಹೇಳಿಕೆ ನೀಡಿದ್ದಾರೆ. ಪಾಪ, ಪುರುಷೋತ್ತಮನ ಮಕ್ಕಳಿಬ್ಬರು ತಂದೆಯೊಂದಿಗೆ ಮಾತು ಕೂಡ ಆಡ್ತಾ ಇಲ್ವಂತೆ. ಅವರ ಹೆಂಡತಿ ಸುಜಾತ ಮುನಿಸಿಕೊಂಡಿದ್ದಾರಂತೆ. ಸುಜಾತ ವಿಚ್ಛೇದನಕ್ಕೆ ಅರ್ಜಿ ಹಾಕಬೇಕು ಅಂತ ಇದ್ರಂತೆ. ಪುರುಷೋತ್ತಮ ಅವರ ಲಾಯರು ಈಗ ಹೆಂಡತಿ ಡೈವೋರ್ಸ್ ಮಾಡಿದ್ರೆ ಕೇಸ್ ವೀಕ್ ಆಗತ್ತೆ ಅಂತ ಹೇಳಿದಾರಂತೆ. ಅದಕ್ಕೆ ಸುಮ್ಮನಾದರಂತೆ. ಅವರ ಸಂಸಾರ ಹಾಳಾಯಿತು. ಅಲ್ಲ, 50 ವರ್ಷಕ್ಕೆ ಹತ್ತಿರ ಬಂತು ಈ ಪುರುಷೋತ್ತಮನಿಗೆ. ಈ ವಯಸ್ಸಿನಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುವ ಹುಡುಗಿಯನ್ನು ಕಾಡಿಸಿದ್ದೇಕೆ? ಅಲ್ಲಿಯ ಹೆಂಗಸರು ಇಲ್ಲಿಯವರ ಹಾಗೆ ಏನೋ ಸುಮ್ಮನಿರ್ತಾರೆಯೇ? ಸರಿಯಾಗಾಯ್ತು ಅವನಿಗೆ. ಪುರುಷೋತ್ತಮ ಗೆಲ್ಲುವ ಸಾಧ್ಯತೆ ತುಂಬ ಕಮ್ಮಿಯಂತೆ. ಅಲ್ಲ, ನನ್ನೊಂದಿಗೆ ವೀಕೆಂಡಿಗೆ ಆಚೆ ಬರದಿದ್ದರೆ ಇನ್ಎಫಿಷಿಯೆಂಟ್ ಅಂತ ರಿಪೋರ್ಟ್ ಬರೆದು ಕೆಲಸದಿಂದ ಡಿಸ್ಮಿಸ್ ಮಾಡಿಸ್ತೀನಿ ಅಂತ ಹೆದರಿಸಿದ್ನಂತೆ. ಆ ಪರ್ಸನಲ್ ಅಸಿಸ್ಟೆಂಟ್ ಡೋರಾ ಸ್ಮಿತ್ಗೆ ಯಾವಾಗಲೂ ಅವಳನ್ನ ಕೆಟ್ಟದಾಗಿ ನೋಡೋನಂತೆ. ನಮಗೆ ಹಾಗೆ ಅನ್ನಿಸ್ತಾ ಇರಲಿಲ್ಲ ಅಲ್ವಾ? ಈ ಗಂಡಸರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಸಾರಿ, ಏನೋ ಬಿಡಿಯಾಗಿ ಹೀಗೆ ಓದ್ತಾ ನಿಮಗೆ ಕುತೂಹಲ ಹುಟ್ಟಿರಬೇಕು ಅಥವಾ ರೇಗಿ ಹೋಗಿರಬೇಕು ಅಲ್ಲವೇ? ಇದೇನು ಕತೆ? ಎಲ್ಲಿ ನಡೆದಿದ್ದು? ಏನಾಯಿತು? ಈ ಪುರುಷೋತ್ತಮ ಯಾರು ಅಂತೆಲ್ಲ ಪ್ರಶ್ನೆಗಳು ಹುಟ್ಟಿಕೊಂಡಿರುತ್ತವೆ ಅಲ್ವಾ? ಈಗ ಸರಿಯಾಗಿ ಹೇಳಿಬಿಡ್ತೀನಿ. ಪುರುಷೋತ್ತಮ ನನ್ನ ಸ್ನೇಹಿತ. ನಾನು ಅವನು ಒಟ್ಟಿಗೆ PUC ಇಂಜಿನಿಯರಿಂಗ್ ಓದಿದ್ವಿ, ಪಾಸ್ ಮಾಡಿದ್ವಿ. 30 ವರ್ಷದ ಹಿಂದೆ ನಾನು ನಮ್ಮಪ್ಪನ ಫ್ಯಾಕ್ಟ್ರಿ ನೋಡಿಕೊಳ್ಳಲು ಮೈಸೂರಿನಲ್ಲಿ ತಳ ಊರಿದೆ.
ಅವನು ಇಂಜಿನಿಯರಿಂಗ್ ಆದ ಮೇಲೆ MBA ಮಾಡಿ ಅದರಲ್ಲಿ ಗೋಲ್ಡ್ ಮೆಡಲ್ ತಗೊಂಡು ಅನಂತರ 5-6 ಕಡೆ ಕೆಲಸ ಮಾಡಿ ಕೊನೆಗೆ ಅಂದರೆ 13 ವರ್ಷದ ಹಿಂದೆ ಈ ಗುಡ್ ಸೊಲ್ಯೂಷನ್ ಸಾಫ್ಟ್ವೇರ್ ಕಂಪನಿಯ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಚೀಫ್ ಆಗಿ ಅಮೆರಿಕಾಗೆ ಹಾರಿದ. ಬುದ್ಧಿವಂತ, ಉತ್ತಮ ಮಾತುಗಾರ. ಆ ಕಂಪನಿ ಅಮೆರಿಕಾದಲ್ಲಿ ಗಟ್ಟಿಯಾಗಿ ಕಾಲೂರಿ ನಿಲ್ಲಲು ಅವನ ಶ್ರಮ ಅಪಾರ. ಅಂಥವನ ಮೇಲೆ ಸೆಕ್ಷುಯಲ್ ಹರಾಸ್ಮೆಂಟ್ ಕೇಸು, ಸ್ವತಃ ಅವನ ಪರ್ಸನಲ್ ಅಸಿಸ್ಟೆಂಟಿಂದ. ಪೇಪರಿನಲ್ಲಿ ಆ ಸುದ್ದಿ ಓದಿದ ತಕ್ಷಣ ಅವನಿಗೆ ಫೋನ್ ಮಾಡಿದ್ದೆ. ಏನೋ ಗೊತ್ತಿಲ್ಲ ಕಣೋ, ಎಲ್ಲ ಅಯೋಮಯವಾಗಿದೆ, ನನಗೆ ಅರ್ಥನೇ ಆಗ್ತಾ ಇಲ್ಲ. ಇವಳು ನಿಮ್ಮನ್ನು ಡಿವೋರ್ಸ್ ಮಾಡಿ ಹೊರಟು ಹೋಗ್ತೀನಿ ಅಂತಿದ್ದಾಳೆ. ಲಾಯರ್ನ ನೋಡಬೇಕು ಡಿಫೆಂಡ್ ಮಾಡಿಕೊಳ್ಳಲು. ಕಂಪನಿ 100% ನನ್ನ ಬ್ಯಾಕ್ ಮಾಡ್ತಾರೆ ಅಂತ ಇಟ್ಕೋ ಅಂದಿದ್ದ ಪುರುಷೋತ್ತಮ. ಅವನ ಹೆಂಡತಿ ಸುಜಾತಾಳ ಪರಿಚಯವೂ ಚೆನ್ನಾಗಿ ಇದ್ದಿದ್ದರಿಂದ ಅವರ ಹತ್ತಿರ ಕೂಡ ಮಾತನಾಡಿ ಇಂಥ ಸಮಯದಲ್ಲಿ ಪುರುಷೋತ್ತಮನನ್ನು ತೊರೆಯಬೇಡಿ ಎಂದು ಕೇಳಿಕೊಂಡಿದ್ದೆ. ಪದೇ ಪದೇ ಅವರಿಗೆ ಫೋನ್ ಮಾಡಬೇಡಿ, ಆಗಿರೋ ಅವಮಾನ ಸಾಲದು ಅಂತ ನಿಮಗೆ ಬೇರೆ ರಿಪೋರ್ಟ್ ಮಾಡಬೇಕು ಅಂದರೆ ಅವರಿಗೆ ಇನ್ನೂ ಅವಮಾನ, ಸುಮ್ಮನಿರಿ ಎಂದು ನನ್ನ ಹೆಂಡತಿ ಹೇಳಿದ್ದರಿಂದ ಅವನಿಗೆ ಫೋನ್ ಮಾಡಿರಲಿಲ್ಲ. ಆದರೆ ಇಂದು ಪೇಪರಲ್ಲಿ, ಇಂಟರ್ನೆಟ್ನಲ್ಲಿ ಎಲ್ಲ ಒಂದೇ ಸುದ್ದಿ, ಗುಡ್ ಸೊಲ್ಯೂಷನ್ಸ್ ಕಂಪನಿ ಅವನಿಗೆ ರಿಸೈನ್ ಮಾಡಲು ಹೇಳಿದೆ ಅಂತ. ಛೆ, ಪಾಪ, ಇದ್ಯಾವ ಶನಿ ಕಾಟ ಅವನಿಗೆ. ಏನೋ ಕಂಪನಿಯವರು ರಿಸೈನ್ ಮಾಡಲು ಹೇಳಿದ್ದಾರೆ ಅಂದ ಮೇಲೆ ನಿಮ್ಮ ಫ್ರೆಂಡೇ ತಪ್ಪಿರಬೇಕು. ಕಾಫಿ ಲೋಟ ಕೈಗಿತ್ತ ಹೆಂಡತಿ ಮೆಲ್ಲನೆ ಹೇಳಿದಾಗ ಅವಳತ್ತ ದುರು ನೋಡಿದೆ. ಆಫೀಸಿಂದ ಬರ್ತಾ ದಾರಿಲಿ ಫೋನ್ ಮಾಡಿ ಬಂದೆ. ಪುರುಷೋತ್ತಮನಿಗೆ ಕಂಪನಿಯ ಕೆಲಸವನ್ನೂ ನೋಡಿಕೊಂಡು ಕೋರ್ಟಿಗೂ ಹೋಗಿಕೊಂಡು ಕೇಸ್ ಫೈಟ್ ಮಾಡೋದು ಕಷ್ಟ ಅಂತ ರಾಜೀನಾಮೆ ಕೇಳಿದ್ದಾರಂತೆ. ಕೇಸು ಇತ್ಯರ್ಥ ಆದ ತಕ್ಷಣ ತಿರುಗಿ ಕೆಲಸಕ್ಕೆ ತಗೋತಾರಂತೆ. ತುಟಿ ಸೊಟ್ಟಗೆ ಮಾಡಿ ನಕ್ಕಳು ನನ್ನ ಮಡದಿ. ಅವರು ಹೇಳೋರು ಬುದ್ಧಿವಂತರಿರಬಹುದು, ಆದರೆ ನೀವು ಕಿವಿಗೆ ಹೂವಿಟ್ಕೊಂಡಿದ್ದೀರೇನೋ? ಅವರು ಹೇಳಿದ್ದೆಲ್ಲ ನಂಬ್ತಿರಲ್ಲ. ಕಟ್ಟಿಕೊಂಡ ಹೆಂಡ್ತಿನೇ ಡಿವೋರ್ಸ್ ಮಾಡಿ ಹೋಗ್ತೀನಿ ಅಂತಿರಬೇಕಾದ್ರೆ. ಇಲ್ಲ ಕಣೆ, ಚಿಕ್ಕ ವಯಸ್ಸಿನಲ್ಲೂ ಹುಡುಗಿಯರ ಹುಚ್ಚಿರಲಿಲ್ಲ ಪುರುಷೋತ್ತಮನಿಗೆ. ನಿಜವಾಗಿಯೂ ಹೆಸರಿಗೆ ತಕ್ಕ ಹಾಗೆ ಪುರುಷರಲ್ಲಿ ಉತ್ತಮನೇ ಅವನು. ನಾವೆಲ್ಲ ಆ ಹುಡುಗಿ ಚೆನ್ನಾಗಿದ್ದಾಳೆ, ಈ ಹುಡುಗಿ ಆಕರ್ಷಕವಾಗಿದ್ದಾಳೆ ಎಂದೆಲ್ಲ ಕಾಲೇಜಿನಲ್ಲಿ ಹುಡುಗಿಯರನ್ನು ನೋಡುತ್ತಿದ್ದಾಗ ನಮ್ಮನ್ನು ಬೈಯುತ್ತಿದ್ದ ಅವನು. ಕೆಲವು ಗಂಡಸರಿಗೆ ವಯಸ್ಸಾಗ್ತಾ ಆಗ್ತಾ ಹಾಗಾಗತ್ತಂತೆ. ದೇ ಥಿಂಕ್ ದೇ ಹ್ಯಾವ್ ಟು ಪ್ರೂವ್ ದೆಮ್ಸೆಲ್ಸ್. ಜೊತೆಗೆ ಅಧಿಕಾರ ಇರುತ್ತಲ್ಲ, ಅದನ್ನು ತೋರಿಸ್ಕೊಳ್ಳೋದು ಬೇಡವಾ? ಛೆ, ಪುರುಷೋತ್ತಮ ಅಂಥವನಲ್ಲ. ಏನೋ ಮಿಸ್ಟೇಕ್ ಇದೆ. ಏನೇ ಆದರೂ ಕಂಪನಿ ತನ್ನ ಬೆಂಬಲವಾಗಿ ಇರುತ್ತೆ ಅಂತ ಅಂದುಕೊಂಡಿದ್ದ. ತುಂಬ ಬೇಸರಗೊಂಡಿದ್ದಾನೆ ಪಾಪ. ನೀವೊಬ್ಬರೇ ಅವನಿಗೆ ಪಾಪ ಅಂತಿರೋರು ಅನಿಸುತ್ತೆ. ಅವನು ಹಾಗೆ ಹೇಳ್ದ. ಅವನ ಹೆಂಡತಿ ಕೂಡ ಗಲಾಟೆ ಮಾಡ್ತಿದ್ದಾಳಂತೆ. ಜೀವನ ನರಕವಾಗಿ ಬಿಟ್ಟಿದೆ ಅಂತ ಹತ್ಕೊಂಡ. ತುಂಬ ಬೇಸರ ಆಯಿತು. ಅಷ್ಟು ದೊಡ್ಡ ಗಂಡಸು ಅಳೋದು ಅಂದ್ರೇನು? ಒಂಟಿಯಾಗಿ ಬಿಟ್ಟಿದ್ದೀನಿ ಕಣೋ. ಆ ಲಾಯರ್ ಕೂಡ ಹೃದಯದಿಂದ ನನ್ನ ನಂಬ್ತಾ ಇಲ್ಲ ಅನಿಸುತ್ತೆ. ಬರೀ ಫೀಸಿಗಾಗಿ ನನ್ನ ಪರ ವಾದಿಸ್ತಾ ಇದ್ದಾನೆ. ಸೋತರೆ ಅವನ ಹೆಸರು ಹಾಳಾಗಿ ಹೋಗುತ್ತೆ ಅಂತ ಗೆಲ್ಲಕ್ಕೆ ಪ್ರಯತ್ನಿಸ್ತಿದ್ದಾನೆ ಅಷ್ಟೇ ಅಂದ. ನನ್ನ ದನಿ ತುಂಬಿ ಬಂತು. ಮತ್ತೆ ಯಾಕಂತ ಹುಡುಗಿ ಇವ್ರ ಮೇಲೆ ಕೇಸ್ ಹಾಕಿರೋದು? ಅವಳಿಗೂ ಅವಮಾನವಲ್ಲವೇ? ಅದೇ ನಿಧಾನವಾಗಿ ಫೋನ್ ಮಾಡ್ತೀನಿ, ಎಲ್ಲ ಹೇಳ್ತೀನಿ ಅಂದ. ಫೋನ್ ಮಾಡಬಹುದು ಅಂದಹಾಗೆ ನನ್ನ ಪಾಸ್ಬುಕ್ ತಂದುಕೊಡು. ಕಾಫಿ ಕುಡಿದು ಇಟ್ಟಿದ್ದ ಲೋಟ ತೆಗೆದುಕೊಂಡು ಒಳಗೆ ಹೋಗುತ್ತಿದ್ದ ನನ್ನ ಮಡದಿ ತಟ್ಟನೆ ನಿಂತು ಹಿಂತಿರುಗಿದಳು. ಈಗ ಪಾಸ್ಬುಕ್ ಯಾಕೆ? ಕಣ್ಣರಳಿಸಿದಳು. ಅದೇ ಪುರುಷೋತ್ತಮ್ ತುಂಬ ಬೇಸರಗೊಂಡಿದ್ದಾನೆ. ಈಗ ಫೋನ್ ಮಾಡ್ತಾನಲ್ಲ, ನಾನು ಬರಲಾ ಅಂತ ಕೇಳ್ತೀನಿ. ಅವನು ಬಾ ಅಂದರೆ ಹೋಗ್ತೀನಿ. ಎಷ್ಟು ದುಡ್ಡಿದೆ ಅಂತ ನನ್ನ ಮಾತನ್ನು ಅರ್ಧಕ್ಕೆ ತಡೆದಳು ನನ್ನ ಮಡದಿ. ಸುಮ್ಮನಿರ್ರಿ ಸಾಕು. ಅಂಥವ್ರ ಪರ ಅಂತ 4 ಜನರೆದುರು ಓಡಾಡಿದರೆ ನಿಮ್ಮ ಹೆಸರು ಕೆಡುವುದಿಲ್ಲವೇ? ಜೊತೆಗೆ ನಮ್ಮದೇ ಹಾಸಿ ಹೊದ್ದುಕೊಳ್ಳುವಷ್ಟು ಇದೆ. ಈಗ ದುಡ್ಡು ಖರ್ಚು ಮಾಡಿಕೊಂಡು ಹೋಗಿ ನೀವು ಅವನನ್ನು ಏನು ಮಾಡುವ ಹಾಗಿದ್ದೀರಿ? ಸುಮ್ಮನಿರಿ. ಅಲ್ಲ ಸುಮತಿ, ನಾನೇನಾದರೂ ಹೇಳುವ ಮುನ್ನ ಫೋನ್ ರಿಂಗ್ ಆಗತೊಡಗಿತು. ದಡ್ಡನೆ ಎದ್ದು ಫೋನ್ನ ಬಳಿ ಸಾಗಿದೆ. ಹುಚ್ಚುಚ್ಚಾಗಿ ಏನೇನೋ ಹೇಳಬೇಡಿ, ಈಗ ನಾನು ಬರ್ತೀನಿ ಅಂತೆಲ್ಲ ಹೇಳಿಬಿಡಬೇಡಿ.
ದುಡ್ಡು ಬೇಕಾಗತ್ತೆ. ಪ್ರಕಾಶ್ನ ಫೈನಲ್ ಇಯರ್ ಫೀಸ್ ಕಟ್ಟಬೇಕು. ಜೊತೆಗೆ ಈಗ ಅವರಿರುವ ಪರಿಸ್ಥಿತಿಯಲ್ಲಿ ನೀವು ಅವ್ರನ್ನ ಸಪೋರ್ಟ್ ಮಾಡಿದ್ರೆ ನಮ್ಮ ಮುಖಕ್ಕೆ ನಾವೇ ಮಸಿ ಬಳ್ಕೊಂಡಂಗೆ. ಮಾತಾಡುತ್ತಲೇ ಇದ್ದ ನನ್ನ ಮಡದಿಯತ್ತ ಕಣ್ಣರಳಿಸಿ ಹುಬ್ಬುಗಂಟಿಕ್ಕಿದೆ. ಅವಳು ಸುಮ್ಮನಾದಳು. ಅನಂತರ ರಿಸೀವರ್ ಎತ್ತಿದೆ. ಹಲೋ, ನಾನೇ. ಹೇಳು ಪುರು. ಹೌದು, ನೀನ್ಯಾಕೆ ಈ ಮೆಸ್ನಲ್ಲಿ ಸಿಕ್ಕಿ ಹಾಕ್ಕೊಂಡೆ? ನಿಜ ನಿಜ, ಬರ್ತಿದ್ದೀನಿ, ಖಂಡಿತ ಬರ್ತೀನಿ. ಬೇಡ ಬೇಡ, ಇಲ್ಲೇ ಪರ್ಚೇಸ್ ಮಾಡ್ತೀನಿ. ಓ ಹೌದಾ, ಸರಿ, ಇಡ್ಲಾ? ಬರೀ ನನ್ನ ಮಾತುಗಳನ್ನಷ್ಟೇ ಕೇಳುತ್ತಿದ್ದ ನನ್ನ ಮಡದಿಯ ಮುಖ ಕೆಂಪೇರುತ್ತಾ ಹೋಯಿತು. ನಾನು ರಿಸೀವರನ್ನು ಸ್ವಸ್ಥಾನ ಸೇರಿಸುವ ವೇಳೆಗೆ ಮುಖ ತಿರುಗಿಸಿ ಒಳಗೆ ನಡೆದಳು. ನನಗೆ ಅವಳ ನಡೆ ನೋಡಿ ನಗು ಬಂತು. ಹೆಚ್ಚು ಕೋಪ ಬಂದಾಗ ತಕ್ಷಣ ಕೂಗಾಡದೆ ಕೊರಳು ಕುಂಕಿಸಿ ಮುಖ ತಿರುಗಿಸಿ ಒಳಗೆಲ್ಲೋ ಹೋಗುತ್ತಾಳೆ. ನಾನು ಸಮಾಧಾನಿಸಲು ರಮಿಸಲು ಹಿಂದೆ ಬರಲಿ ಎಂಬ ಆಶಯದೊಂದಿಗೆ. ನಾನೇನು ನಿನ್ನ ಹಿಂದೆ ಬರಲ್ಲ. ಈಗ ನನ್ನ ಪ್ರತಿಯೊಂದು ಹೆಜ್ಜೆಯನ್ನು ನಿನ್ನ ಬಳಿ ಜಸ್ಟಿಫೈ ಮಾಡಿಕೊಳ್ಳಬೇಕಾಗಿಲ್ಲ. ನಾನು ಜೋರಾಗಿ ಕೂಗಿ ಹೇಳಿದೆ. ದಡ ಆಚೆ ಬಂದಳು ನನ್ನ ಮುದ್ದಿನ ಮಡದಿ. ನಿಮ್ಮನ್ನು ಪ್ರಶ್ನಿಸಲು ನಾನ್ಯಾರು? ಮಹಾರಾಯರಾಗಿ ಎಲ್ಲಿಗೆ ಬೇಕಾದರೂ ಹೋಗಿ ಬನ್ನಿ. ಪ್ರಕಾಶನ ಫೀಸು ಈ ಬಾರಿದು 24,000 ಕಟ್ಟಬೇಕು. ಆಮೇಲೆ ಸ್ವಾತಿಗೆ ಏನಾದರೂ ಬಂಗಾರ ತಗೋಬೇಕು ಅಂತ ಹೇಳಿದ್ದೆ. ಈಗ ನೀವು ನನ್ನ ದುಡ್ಡಲ್ಲಿ ನೀನು ಹಾಕಿಕೊಂಡಿರುವ ಎಲ್ಲ ಖರ್ಚುಗಳನ್ನೂ ಮಾಡಿಕೊ. ನನಗೆ ಪುರೂನೇ ಟಿಕೆಟ್ ಕಳಿಸ್ತಾ ಇದ್ದಾನೆ. ನನ್ನ ದನಿ ಗಡಸಾಯಿತು. ಅದು ಅವಳ ಅರಿವಿಗೆ ಬಂತು. ತಟ್ಟನೆ ನಾನು ನನಗಾಗಿ ಹೇಳಿದ್ನಾ ಮಕ್ಕಳು ಎಂದು ಅವಳು ತೊದಲಿದಾಗ ವಿಷಾದದ ನಗೆ ನಕ್ಕು ಅವಳ ಮಾತನ್ನು ತಡೆದೆ. ಅವರಿಬ್ಬರು ನನ್ನ ಮಕ್ಕಳು ಕೂಡ ಅಲ್ಲವೇ? ಅವರ ಜವಾಬ್ದಾರಿ ನನಗೂ ಇದೆ. ಆದರೆ ಸುಮತಿ, ನಾನು ಸಂಪಾದಿಸುವ ದುಡ್ಡು ನನ್ನದಲ್ಲವೇ? ನಾನು ಹೆಂಡತಿ ಮಕ್ಕಳಿಗೆ ಮಾತ್ರ ಖರ್ಚು ಮಾಡಬೇಕೇ? ನನಗೆ ಬೇಕಾದ್ದು, ಆದರೆ ಅದರಿಂದ ನನ್ನ ಸಂಸಾರಕ್ಕೆ ಏನೂ ಪ್ರಯೋಜನವಿಲ್ಲ ಎಂದಾಕ್ಷಣ ನಾನು ಅದನ್ನು ಬಿಟ್ಟು ಬಿಡಬೇಕೇ? ಸಂಸಾರಿಯಾದ ಮಾತ್ರಕ್ಕೆ ನಾನು ಒಬ್ಬ ವ್ಯಕ್ತಿ ಅಲ್ಲವೇ? ಅಯ್ಯೋ, ಇದೇನು ಹೀಗೆ ಮಾತಾಡ್ತೀರಿ? ನಿಮ್ಮಿಷ್ಟ, ನಿಮಗೆ ತೋಚಿದಂತೆ ಮಾಡಿ. ನಿಮಗೆ ಹೇಳಲು ನಾನ್ಯಾರು? ಅವಳ ದನಿ ಗದ್ಗದಿತವಾಯಿತು. ನಿಜ, ಹೀಗೆ ಅಳುವ ದನಿಯಲ್ಲಿ ಮಾತಾಡಿದ ತಕ್ಷಣ ನಾವು ಗಂಡಸರು ಕರಗಿ ಹೋಗ್ತೀವಿ. ಕರಗಿ ಹೋಗಬೇಕು. ಇಲ್ಲದಿದ್ದರೆ ಇನ್ಹೇಗಾದರೂ ಮೆತ್ತಗೆ ಮಾಡಿಬಿಡ್ತೀರ. ನನಗೆ ಈ ಸಂಸಾರದ ಆಚೆಯೂ ಬಂಧನಗಳಿವೆ, ಜೀವನವಿದೆ. ಪುರುಷೋತ್ತಮ ನನ್ನ ಸ್ನೇಹಿತ. ನೀನಾಗಲಿ ಮಕ್ಕಳಾಗಲಿ ನನ್ನ ಜೀವನದಲ್ಲಿ ಬರುವ ಮುಂಚೆಯೇ ಸ್ನೇಹಿತನಾಗಿ ನನ್ನ ಬಾಳಿನಲ್ಲಿ ಬೆಸೆದುಕೊಂಡವನು. ಅವನ ಕಷ್ಟಕ್ಕೆ ನಾನು ಸ್ಪಂದಿಸಲೇಬೇಕು. ಅವನು ಸಂಪಾದಿಸುವಷ್ಟು ಕಾಲವೂ ಅವನ ಹಿಂದೆ ಇದ್ದು ಅವನ ಸುಖದಲ್ಲೆಲ್ಲ ಪಾಲು ಪಡೆದ ಅವನ ಹೆಂಡತಿ ಮಕ್ಕಳು ಅವನಿಗೆ ಕಷ್ಟ ಬಂದಾಕ್ಷಣ, ಆಪಾದನೆಯ ಹೊರೆ ಹೊತ್ತಾಕ್ಷಣ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸಿದರೆ ಗಂಡಸಿಗೆ ಏನು ಶಾಶ್ವತ? ಏನು, ಹೆಂಡತಿ ಎಂದಾಕ್ಷಣ ಏನು ಮಾಡಿದರೂ ಬೆಂಬಲಿಸಬೇಕೇ? ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಮಾಡಿದರೂ ಈ ಹಾಳು ಗಂಡಸನ್ನು ಬೆಂಬಲಿಸಬೇಕೇ? ಅದಿನ್ನೂ ಸಾಬೀತಾಗಿಲ್ಲವಲ್ಲ. ಆಕೆ ಹಾಗೆ ಹೇಳ್ತಾ ಇದ್ದಾಳೆ, ಇವನು ಇಲ್ಲ ಅಂತ ಹೇಳ್ತಾ ಇದ್ದಾನಲ್ಲ. ಪರಿಚಯವೇ ಇಲ್ಲದ ಹೆಣ್ಣಿನ ಆಪಾದನೆಯನ್ನು ನಂಬುವ ಅವನ ಹೆಂಡತಿ 25 ವರ್ಷಗಳ ಕಾಲ ತನ್ನ ಪತಿಯಾಗಿರುವವನ ಮಾತನ್ನು ಯಾಕೆ ನಂಬುವುದಿಲ್ಲ? ಅದು ತಪ್ಪಲ್ಲವೇ? ಸತ್ಯ ಏನು ಎಂದು ಸಾಬೀತಾಗುವವರೆಗೂ ಕಾಯುವುದೂ ಇಲ್ಲವಲ್ಲ. ಈ ಗಂಡಸರನ್ನು ಹೀಗೆ ಎಂದು ನಂಬಲಾಗುವುದಿಲ್ಲ. ಅಲ್ಲ, ನೀವು ಒಳ್ಳೆಯವರು. ಆದರೆ ಅವಳತ್ತ ನೋಡಿ ಅರೆನಗೆ ನಕ್ಕೆ. ಹಾಗೆಯೇ ಪುರುಷೋತ್ತಮನೂ ಒಳ್ಳೆಯವನೇ. ಆದರೆ ನಿಮಗೆಲ್ಲ ನಿಮ್ಮ ಗಂಡ ಸಂಪಾದಿಸುತ್ತಿರುವಾಗ, ಸಮಾಜದಲ್ಲಿ ಒಳ್ಳೆಯ ಹೆಸರಿರುವಾಗ, ಅವನಿಗೆ ಅಧಿಕಾರವಿದ್ದಾಗ ಮಾತ್ರ ಅವನು ಬೇಕು, ಅವನು ಸರಿ. ಕಷ್ಟ ಬಂದಾಕ್ಷಣ ಹೋಗ್ಲಿ ಬಿಡು, ಎಷ್ಟು ಹೇಳಿದರೂ ಅಷ್ಟೆ. ಮೇಲೆದ್ದು ರೂಮಿನತ್ತ ನಡೆದೆ. ಪ್ರಕಾಶನ್ನ ಕರಿ, ಅಟ್ಟದ ಮೇಲಿಂದ ಸೂಟ್ಕೇಸ್ ಇಳಿಸಲು ಹೇಳು ಅವನಿಗೆ. ಅಲ್ಲ,
ನಡೆದಿದ್ದು ಏನು ಅಂತಾರೆ ನಿಮ್ಮ ಫ್ರೆಂಡು? ಹಿಂದೆಯೇ ಬಂದಳು ಸುಮತಿ. ಈಗ ಅಕ್ಯೂಸ್ ಮಾಡಿದಾಳಲ್ಲ ಡೋರಾ ಸ್ಮಿತ್, ಅವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನಂತೆ. ಅವನದು ಒಂದು ಪುಟ್ಟ ಕಂಪನಿ ಇದೆಯಂತೆ. ಅದನ್ನು ಇವರ ಕಂಪನಿ ಕೊಂಡುಕೊಳ್ಳಬೇಕಂತೆ. ಅದಕ್ಕೆ ರೆಕಮೆಂಡ್ ಮಾಡಿ ಅಂತ ಪುರುಷೋತ್ತಮನ್ನ ಕೇಳಿದ್ಲಂತೆ. ಅವನು ಕೇಳೋ ರೇಟಿಗೆ ಕೊಂಡುಕೊಳ್ಳುವುದರಿಂದ ಇವರ ಕಂಪನಿಗೆ ಏನೂ ಲಾಭವಿಲ್ಲ ಎಂದು ಇವನು ರಿಜೆಕ್ಟ್ ಮಾಡಿದನಂತೆ. ಮೊದಲು ಲಾಭದಲ್ಲಿ ಪರ್ಸೆಂಟೇಜ್ ಆಫರ್ ಮಾಡಿದ್ರಂತೆ. ಅದಕ್ಕೆ ಇವನಿಗೆ ರೇಗಿ ಹೋಗಿ ನಿನ್ನ ಯಾಕೆ ಡಿಸ್ಮಿಸ್ ಮಾಡಬಾರದು ಎಂದು ನೋಟಿಸ್ ಕೊಟ್ಟನಂತೆ. ಆಗ ಅವಳು ಹೀಗೆ ಕಂಪ್ಲೇಂಟ್ ಕೊಟ್ಟಳಂತೆ. ಸುಮ್ಮನೆ ಕೊಟ್ಟುಬಿಟ್ರೆ ಆಗೋಯ್ತಾ? ಅವಳು ಸಾಬೀತುಪಡಿಸ್ಬೇಕಲ್ವಾ? ಅವಳು ಬಾಯಿಗೆ ಬಂದಿದ್ದು ಹೇಳ್ತಾ ಇದ್ದಾಳೆ. ಈಗ ಅದು ನಿಜ ಅಲ್ಲ ಎಂದು ಇವನು ಸಾಬೀತುಪಡಿಸಬೇಕಾಗಿದೆ. ಹೆಣ್ಣು ವೀಕರ್ ಸೆಕ್ಸ್ ಅಂತ, ಅವರಿಗೆ ಅನ್ಯಾಯವಾಗಬಾರದು ಅಂತ ಕೊಂಚ ಹೆಂಗಸರ ಪರ ಇರುತ್ತದೆ ನಮ್ಮ ಕಾನೂನುಗಳು. ಆ ದೇಶದಲ್ಲೂ ಅಷ್ಟೇ. ಅದನ್ನು ಕೆಲವು ಭಂಡ ಹೆಂಗಸರು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. 10 ಜನ ಹೆಂಗಸರಿಗೆ ನ್ಯಾಯ ಸಿಗುವಾಗ ಒಬ್ಬ ಗಂಡಸಿಗೆ ಅನ್ಯಾಯವಾದರೆ ಏನಂತೆ, ಇಟ್ ಹ್ಯಾಪನ್ಸ್ ಅಂತ ಅಂತಾರೆ. ಆ ಒಬ್ಬ ಗಂಡಸು ನಮ್ಮ ಪುರುಷೋತ್ತಮ. ಅಬ್ಬಾ, ಸದ್ಯ ನಮ್ಮ ದೇಶದಲ್ಲಿ ಹಾಗೆಲ್ಲ ಆಗಲ್ಲ ಬಿಡಿ. ಯಾಕಿಲ್ಲ? ನಮ್ಮ ಡೌರಿ ಕಾಯಿದೆ ಇದೆಯಲ್ಲ, ಮದುವೆಯಾಗಿ 7 ವರ್ಷದ ಒಳಗೆ ಒಬ್ಬ ಹೆಂಗಸು ಅಸ್ವಾಭಿಕವಾಗಿ ಸತ್ತರೆ ಆಕೆಯ ಗಂಡನ ಮೇಲೆ ಕೇಸು ಹಾಕಬಹುದು. ಅನಂತರ ಅವನ ತಪ್ಪಿಲ್ಲ ಅಂತ ಪ್ರೂವ್ ಆಗಬಹುದು. ಆದರೆ ಅದನ್ನು ಮಾಡಬೇಕಾದವನು ಅವನು. ಎಷ್ಟು ಕಷ್ಟ ಅಲ್ಲವೇ? ನಮ್ಮ ನೈಟ್ ಶಿಫ್ಟ್ ಸೂಪರ್ವೈಸರ್ ಸ್ವಾಮಿನಾಥ್ ಇದ್ನಲ್ಲ, ಅವನ ಹೆಂಡತಿ ಅವನ್ನ ಹೆದರಿಸ್ತಾಳಂತೆ. ನಾನು ಸುಟ್ಟುಕೊಂಡು ಸತ್ತು ಹೋಗ್ತೀನಿ ಅಂತ. ನಾನು ಸತ್ರು ಚಿಂತೆ ಇಲ್ಲ, ನಿಮ್ಮನ್ನ ಜೈಲು ಕಂಬಿ ಎಣಿಸೋ ಹಾಗೆ ಮಾಡೇ ಮಾಡ್ತೀನಿ ಅಂತ ಹೆದರಿಸಿದಾಳೆ. ಅದಕ್ಕೆ ಈಗ ಅವನು ಅವಳ ಇಚ್ಛೆಯಂತೆ ವಯಸ್ಸಾದ ತಂದೆ ತಾಯಿಯನ್ನು ಬಿಟ್ಟು ಬೇರೆ ಮನೆ ಮಾಡಿದ್ದಾನೆ. ಹೌದಾ? ಅವಳನ್ನು ನೋಡಿದ್ರೆ ಅಷ್ಟು ಜೋರು ಮಾಡ್ತಾಳೆ ಅಂತ ಅನಿಸೋದೇ ಇಲ್ಲ. ಸುಮತಿ ಕಣ್ಣರಿಳಿಸಿದಳು. ಹಾಗೆಯೇ ಸುಜಾತ ಅವರು ಇಷ್ಟು ಕಠೋರವಾಗಿ ಬಿಹೇವ್ ಮಾಡ್ತಾರೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಪುರುಷೋತ್ತಮ ಈಗ ಡಿಟೆಕ್ಟಿವ್ನ ಕೂಡ ಹೈರ್ ಮಾಡಿದಾನಂತೆ. ಆ ಪರ್ಸನಲ್ ಅಸಿಸ್ಟೆಂಟ್ ಹಾಗೂ ಅವಳ ಬಾಯ್ ಫ್ರೆಂಡ್ ಇವನ್ನ ಫ್ರೇಮ್ ಮಾಡಿದ್ದಾರೆ ಅಂತ ಪ್ರೂವ್ ಮಾಡಕ್ಕೆ ದುಡ್ಡನ್ನ ನೀರಿನಂತೆ ಖರ್ಚು ಮಾಡ್ತಾ ಇದ್ದಾನೆ. ಸಂಪಾದಿಸಿದ ದುಡ್ಡಷ್ಟೇ ಅವನ ಜೊತೆ ಇರೋದು ಈಗ. ಬೆಳೆಸಿದ ಕಂಪನಿ ಆಗಲಿ, ಕಟ್ಟಿಕೊಂಡ ಹೆಂಡತಿಯಾಗಲಿ, ಹೆತ್ತ ಮಕ್ಕಳಾಗಲಿ ಅವನ ಹಿಂದೆ ಇಲ್ಲ. ಒಬ್ಬಂಟಿಯಾಗಿ ಹೋರಾಡ್ತಾ ಇದ್ದಾನೆ. ನಿಟ್ಟುಸಿರಿಟ್ಟೆ. ಈಗ ನೀವು ಹೋಗ್ತಾ ಇದ್ದೀರಲ್ಲ? ಅಯ್ಯೋ, ಗಂಟೆ 8 ಆಯಿತು. ನಾನು ಇನ್ನ ಅಡಿಗೆ ಮಾಡಬೇಕು. ಒಳಗೆ ಹೋದ ಮಡದಿ ಎತ್ತಲೆ ನೋಡಿ ಶುಷ್ಕನಗೆ ನಕ್ಕೆ. ಅವನೇ ಟಿಕೆಟ್ ಕಳಿಸ್ತಾ ಇದ್ದಾನೆ ಎಂದು ತಿಳಿದ ಮೇಲೆ ನಿಮ್ಮಿಷ್ಟ ಎಂದು ಹೇಳಿ ಸುಮ್ಮನಾದಳು. ವಿಷಯ ಬದಲಿಸಿ ಮಾತಾಡುವ ಯತ್ನ ಕೂಡ ಮಾಡಿದಳು. ಅದೇ ನಾನೇ ಖರ್ಚು ಮಾಡಿಕೊಂಡು ಹೋಗುವುದು ಕರೆಯಾಗಿದ್ದರೆ ಒಂದು ರಾಮಾಯಣವೇ ಆಗಿರೋದು. ದುಡಿದು ಸಂಪಾದಿಸಿದರೂ, ಹೊರಗೆ ಧೀಮಂತನಾಗಿ ಎಲ್ಲರನ್ನೂ ಎದುರಿಸಿದರೂ ಇವಳ ಮುಂದೆ ಏಕೆ ಸುಮ್ಮನಾಗುತ್ತೇನೆ? ಅವಳ ಬಾಯಿಗೆ ಹೆದರಿಯೇ? ಇಲ್ಲ, ನಾನು ಪ್ರೀತಿ ತೋರಿಸುವ ಬಗ್ಗೆ ಹೀಗೆ? ಅವಳು ಹೇಳಿದ ಹಾಗೆ ಕೇಳುವುದೇ? ನಾನೊಬ್ಬನೇ ಹೀಗೆಯೋ ಅಥವಾ ಎಲ್ಲ ಗಂಡಸರೂ ಹೀಗೆಯೋ? ನ್ಯೂಯಾರ್ಕ್ ಏರ್ಪೋರ್ಟಿನಲ್ಲಿ ಇಳಿದವನು ಹೊರಬಂದ ಕೂಡಲೇ ಪುರುಷೋತ್ತಮನಿಗಾಗಿ ಹುಡುಕಿದೆ. 10 ವರ್ಷದ ವೀಸಾ ಇದ್ದಿದ್ದರಿಂದ ಟಿಕೆಟ್ ತೆಗೆದುಕೊಳ್ಳುವುದು ಕಷ್ಟವಾಗಲಿಲ್ಲ. ಟಿಕೆಟ್ ಬಂದು ನಾನು ಇಲ್ಲಿ ಬಂದಿಳಿಯಲು 20 ದಿನ ತೆಗೆದುಕೊಂಡಿತು. ಕಳೆದ 20 ದಿನದಲ್ಲಿ ಪುರುವಿನೊಡನೆ 10 ಬಾರಿ ಮಾತನಾಡಿ ಧೈರ್ಯ ಹೇಳಿದ್ದೆ. ಯಾರನ್ನು ಹುಡುಕ್ತಾ ಇದೆಯಾ? ಚಿರಪರಿಚಿತ ದನಿಗೆ ಮುಖವರಳಿಸಿ ಹಿಂತಿರುಗಿ ನೋಡಿದರೆ ಅಲ್ಲಿ ಇದ್ದ ವ್ಯಕ್ತಿ ಅಪರಿಚಿತನೆನಿಸಿತು. ಬೋಳು ತಲೆ, ಉದ್ದನೆಯ ಬಿಳಿ ಗಡ್ಡ, ಮಾಸಿದ ಟೀ ಶರ್ಟ್, ಹಳೆಯ ಜೀನ್ಸ್ ಪ್ಯಾಂಟ್. ಯಾಕೋ ಗುರುತು ಸಿಕ್ಲಿಲ್ವಾ? ನಾನು ಪುರುಷೋತ್ತಮ. ಅವನ ಮಾತು ಮುಗಿಯುವ ಮುನ್ನವೇ ಅವನ ಗುರುತು ಹತ್ತಿತು. ಅವನ ಮಾತು ಮುಗಿಯುವ ವೇಳೆಗೆ ನನ್ನ ಕಂಗಳಿಂದ ಕಂಬನಿ ಚಿಮ್ಮಿ ಹರಿಯಿತು. ಕೈ ಚಾಚಿದ ಅವನನ್ನು ಬರಸೆಳೆದು ಅಪ್ಪಿಕೊಂಡೆ. ಏನು ಇದು? ಯಾಕೋ ಹೀಗಾಗ್ಬಿಟ್ಟಿದ್ಯಾ? ಯಾಕೆ ಅಳ್ತೀಯಾ? ನನಗೇನೂ ಆಗಿಲ್ಲ.
ನಿಂಗೆ ಗೊತ್ತಲ್ಲ, ಬೇಸರವಾಗಿತ್ತು, ವಿಗ್ ಕಿತ್ತೆಸದೆ, ಶೇವ್ ಮಾಡಲು ಬೇಸರ, ಅದಕ್ಕೆ ಈ ಗಡ್ಡ ನೀವಿಕೊಂಡ ಪುರುಷೋತ್ತಮ. ನಿನ್ನ ನೋಡಿದರೆ ನನ್ನ ಹೊಟ್ಟೆ ಉರಿಯತ್ತೆ. ಟಿಪ್ ಟಾಪ್ ಆಗಿ ಹೇಗಿದ್ದೆ, ಈ ಅವತಾರದಲ್ಲಿ ನಿನ್ನ ನೋಡಲಾರೆ. ಆ ವಿಗ್ಗು, ಸೂಟು, ಬೂಟು ಎಲ್ಲ ನನ್ನ ಹುದ್ದೆಗಾಗಿ. ಈಗ ಅದೇ ಇಲ್ಲ. ಆ ಯಾವ ಬಹಿರಂಗ ವೇಷದ ಅವಶ್ಯಕತೆ ಇಲ್ಲದೆ ನನಗೆ ಬೇಕಾದ ಹಾಗೆ ನಾನಿದ್ದೀನಿ ನೋಡು. ಮನಸ್ಸಿಗೆ ತುಂಬ ಹಿತವಾಗಿದೆ. ಆ್ಯಕ್ಚುಲಿ ಈಗ ನನಗೆ ಅವಮಾನವೂ ಆಗುತ್ತಿಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ ಎಂದು ನನಗೆ ಗೊತ್ತು. ಬೇರೆಯವರು ಏನೆಂದುಕೊಂಡರೆ ಏನಂತೆ, ಐ ಡೋಂಟ್ ಹ್ಯಾವ್ ಟು ಪ್ರೂವ್ ಟು ಎವ್ರಿಬಡಿ ಎಂಬ ನಿರ್ಧಾರ ತಗೊಂಡೆ ಮೊನ್ನೆ. ಫ್ರಮ್ ದೆನ್ ಆನ್ ಐ ಆಮ್ ಅಟ್ ಪೀಸ್. ಮನಸ್ಸಿಗೆ ನಿರಾಳವಾಗಿದೆ. ಈಗ ತಪ್ಪು ನನ್ನದು ಎಂದು ಕೋರ್ಟ್ ನಿರ್ಧರಿಸಿ ಜೈಲಿಗೆ ಹಾಕಿದರೂ ನನಗೆ ಬೇಸರವಿಲ್ಲ. ಜೋರಾಗಿ ನಕ್ಕ ನನ್ನ ಸ್ನೇಹಿತನತ್ತ ಬೆಪ್ಪಾಗಿ ನೋಡುತ್ತಾ ನಿಂತೆ. ಇವನಿಗೇನಾದರೂ ಹುಚ್ಚು ಹಿಡಿದಿದೆಯೇ? ಹಾಗಾದರೆ ಡಿಟೆಕ್ಟಿವ್, ಲಾಯರ್ ಎಲ್ಲರನ್ನೂ ಬಿಟ್ಟುಬಿಟ್ಟಿಯೇನೋ? ಗಾಬರಿಯಿಂದ ಕೇಳಿದೆ. ಈಗ ಅವರಿಬ್ಬರಿಗೆ ಉತ್ಸಾಹ ಬಂದುಬಿಟ್ಟಿದೆ. ಆ ಡಿಟೆಕ್ಟಿವ್ಗೆ ನನ್ನ ಪರವಾಗಿ ಸಾಕ್ಷ್ಯಾಧಾರಗಳು ಸಿಕ್ಕಿವೆಯಂತೆ. ಚಾರಿತ್ರಿಕ ಕೇಸ್ ಆಗತ್ತೆ ಅಂತ ನನ್ನ ಲಾಯರನ್ನು ಹುರಿದುಂಬಿಸಿ ಈಗ ಅವರಿಬ್ಬರು ನನ್ನ ಮಾತು ಕೇಳುವ ಸ್ಥಿತಿಯಲ್ಲಿ ಇಲ್ಲ. ಗೆಲ್ಲುವ ಚಾನ್ಸ್ ಚೆನ್ನಾಗಿದೆ ಎಂದು ಉತ್ಸಾಹದಿಂದ ಇದ್ದಾರೆ. ಸದ್ಯ ನಿಂಗೇನೋ ಆಗಿದೆ, ಅದಕ್ಕೆ ಹೀಗೆ ಆಡ್ತಾ ಇದೆಯಾ? ನಿನ್ನ ಹೆಸರಿಗೆ ಹತ್ತಿರುವ ಕಳಂಕ ತೊಳೆದುಕೊಳ್ಳುವುದು ಬೇಡವೇನೋ? ದೀರ್ಘವಾಗಿ ನಿಟ್ಟುಸಿರಿಟ್ಟು ನನ್ನ ಬ್ಯಾಗ್ ಎತ್ತಿಕೊಂಡು ಅವನ ಹಿಂದೆ ನಡೆದೆ. ಏನೂ ನನ್ನದಲ್ಲ, ಯಾರೂ ನನ್ನವರಲ್ಲ. ಕಳಂಕ ತೊಳೆದುಕೊಂಡು ನಾನು ಯಾರಿಗೆ ಏನನ್ನು ಪ್ರೂವ್ ಮಾಡಬೇಕಾಗಿದೆ? ನನಗೆ ಈ ಸಂಬಂಧಗಳ ಬಗ್ಗೆಯೇ ಜಿಗುಪ್ಸೆ ಬಂದುಬಿಟ್ಟಿದೆ ಕಣೋ. ನಿನ್ನೆ ರಾತ್ರಿ ಆ ಡೋರಾ ಹಾಗೂ ಅವಳ ಗೆಳೆಯ ಅವರ ಲಾಯರೊಂದಿಗೆ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಮಾಡಿಕೊಳ್ಳೋಣ ಅಂತ ಬಂದಿದ್ರು. ಕೇಸು ಮುಂದುವರೆಸಿದರೆ ಅವಳ ನಾಟಕ ಬಯಲಾಗತ್ತೆ ಅಂತ ಹೆದರಿಕೆ ಶುರು ಆಗಿದೆ ಅವಳಿಗೆ. ವೆರಿ ಗುಡ್ ಟರ್ನ್. ನೀನು ಒಪ್ಪಿಕೊಳ್ಳಲಿಲ್ಲ ತಾನೇ? ಹೊರಗೆ ಪಾರ್ಕಿಂಗ್ ಲಾಟಿನಲ್ಲಿ ಪಾರ್ಕ್ ಆಗಿದ್ದ ಅವನ ಕಾರಿನ ಬಳಿ ಬಂದೆವು. ನನ್ನ ಬ್ಯಾಗನ್ನು ಹಿಂದಿನ ಸೀಟಿಗೆ ಹಾಕಿ ಇಬ್ಬರು ಮುಂದೆ ಹತ್ತಿ ಕುಳಿತು ಸೀಟ್ ಬೆಲ್ಟ್ ಬಿಗಿದುಕೊಂಡೆವು. ಕಾರು ಸ್ಟಾರ್ಟ್ ಮಾಡಿ ನನ್ನತ್ತ ನೋಡಿ ಮುಗುಳ್ನಕ್ಕ ಪುರುಷೋತ್ತಮ. ಆದರೆ ಮುನ್ನಿನಂತೆ ಅವನ ತುಟಿಗಳಲ್ಲಿ ಮೂಡಿದ ನಗೆ ಅವನ ಕಂಗಳನ್ನು ತಲುಪಲಿಲ್ಲ. ಕಣ್ಣುಗಳು ಸೋತು ಹೋಗಿದ್ದವು. ನಾನು ಒಪ್ಪಿಕೊಳ್ಳಲು ತಯಾರಿದ್ದೆ, ಆದರೆ ನನ್ನ ಲಾಯರ್ ಬಿಡುತ್ತಿಲ್ಲ. ಅವರು ಹೆದರಿಕೊಂಡು ಬಂದಿದ್ದಾರೆ. ನಾವು ಗೆಲ್ಲುವುದು ಖಚಿತ, ಸುಮ್ಮನಿರಿ, ಕೋರ್ಟಿನಲ್ಲೇ ನ್ಯಾಯ ಸಿಗಲಿ, ಈ ಬಗೆಯಿಂದ ಗಂಡನ್ನು ಶೋಷಿಸುತ್ತಿರುವ ಹೆಂಗಸರಿಗೆ ಪಾಠವಾಗಲಿ ಎನ್ನುತ್ತಿದ್ದಾರೆ. ನಿಜ, ನೀನು ಈಗ ಹಿಂತೆಗೆಯಬೇಡ. ಗೆಲುವು ನಿನ್ನದೇ. ನನಗೆ ನಿನ್ನ ಮೇಲೆ ಪೂರ ನಂಬಿಕೆ ಇದೆ. ಈ ಇಡೀ ಪ್ರಪಂಚದಲ್ಲಿ ನನ್ನ ನಂಬಿದವರು ನೀನು ಹಾಗೂ ಈ ರಿಚರ್ಡ್. ಅದೇ ಯಾವುದೋ ಮೂಡಿನಲ್ಲಿ ನಾನು ಹೈರ್ ಮಾಡಿದ ಡಿಟೆಕ್ಟಿವ್. ನೀವಿಬ್ಬರೇ. ನೀನು ಮಾನಸಿಕವಾಗಿ ಧೈರ್ಯ ತುಂಬಿದೆ. ರಿಚರ್ಡ್ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡಿ ನನ್ನ ನಿರ್ದೋಷಿ ಎಂದು ಸಾಬೀತುಪಡಿಸಲು ಪುರಾವೆಗಳನ್ನು ಸಂಪಾದಿಸಿದ. ಈ ಪುರಾವೆಗಳನ್ನೆಲ್ಲ ನೋಡಿ ನನ್ನ ಲಾಯರ್ಗೆ ನಂಬಿಕೆ, ಹುಮ್ಮಸ್ಸು ಮೂಡಿದೆ. ಕೋರ್ಟಿನಲ್ಲಿ ಪ್ರೂವ್ ಆಗತ್ತೆ ಎಂದು ಇಂದು ಬೆಳಗ್ಗೆ ಆಶ್ವಾಸನೆ ಕೊಟ್ಟ. ನಾನು ಬರುತ್ತಲೇ ಒಳ್ಳೆಯ ಸುದ್ದಿ ಪುರು. ಐ ಆಮ್ ಹ್ಯಾಪಿ ಫಾರ್ ಯು. ಸುಜಾತಾಗೂ ಖುಷಿಯಾಗಿರಬೇಕು. ಅವಳಿಗೆ ಇದೆಲ್ಲ ಹೇಳೇ ಇಲ್ಲ ನಾನು. ನಿರ್ವಿಕಾರವಾಗಿ ಅವನು ಹೇಳಿದಾಗ ಅವನತ್ತ ಅಚ್ಚರಿಯಿಂದ ನೋಡಿದೆ. ಏನು ಹೇಳ್ತಾ ಇದೆಯಾ? ಅದೇ, ಈ ವಿಚಾರನೆಲ್ಲ ನಾನು ಸುಜಾತಾಗಾಗಲಿ ನನ್ನ ಕಂಪನಿಯ ಬಾಸ್ಗಾಗಲಿ ಹೇಳಿಲ್ಲ. ಸಿಗುತ್ತಿರುವ ಪುರಾವೆಗಳ ಬಗ್ಗೆ ಪೇಪರಿನವರಿಗೂ ಹೇಳಿಲ್ಲ. ಎಲ್ಲ ಒಂದೇ ಬಾರಿ ಕೋರ್ಟಿನಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಡೋರಾಗೆ ಗೊತ್ತಾಗಿದೆ. ಅದಕ್ಕೆ ಕೋರ್ಟಿನಾಚೆ ಸೆಟಲ್ ಮಾಡಿಕೊಳ್ಳೋಣ ಅಂತ ಬಂದಿದ್ದು. ನಾನು ನಿರಾಕರಿಸಿದ ಮೇಲೆ ಮತ್ತಷ್ಟು ಗಾಬರಿಗೊಂಡಿದ್ದಾಳೆ. ಒಪ್ಪದಿದ್ದರೆ 4-5 ವುಮೆನ್ಸ್ ಗ್ರೂಪ್ ಲೀಡರ್ಸ್ನ ಕರ್ಕೊಂಡು ಬಂದು ನಿಮ್ಮ ಮನೆ ಮುಂದೆ ಪ್ರೊಟೆಸ್ಟ್ ಮಾಡಿ ಮಾನ ತೆಗಿತೀನಿ ಅಂದ್ಲು. ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ಗೆ ನೀನು ಮಾತನಾಡಿದ್ದು ರೆಕಾರ್ಡ್ ಮಾಡಿಕೊಂಡಿದ್ದೇನೆ, ಅದನ್ನು ಅವರ ಮುಂದೆ ಹಾಕ್ತೇನೆ ಅಂದೆ. ಹೆದರಿದ್ದಾಳೆ. ಚಿಕ್ಕ ಹುಡುಗಿ ಕಣೋ.
ನನ್ನ ಮಗಳಿಗಿಂತ ಒಂದು 4 ವರ್ಷ ದೊಡ್ಡವಳಿರಬಹುದು ಅಷ್ಟೇ. ದೇವರು ಅದ್ಯಾಕೆ ಅವಳಿಗೆ ಆ ರೀತಿ ಬುದ್ಧಿ ಕೊಟ್ಟನೋ. ಅವಳು ಕೇಸ್ ಹಾಕುವವರೆಗೂ ಅವಳ ಮುಖ ಕೂಡ ಸರಿಯಾಗಿ ನೋಡಿರಲಿಲ್ಲ ನಾನು. ಪಾಪ, ನಿನ್ನ ಸಂಸಾರ ಹಾಳು ಮಾಡಿ ನಿನ್ನ ಬೀದೆಯಲ್ಲಿ ನಿಲ್ಲಿಸಿದವಳಿಗೆ ಪಾಪ ಅಂತಿದೆಯಲ್ಲ ಪುರು. ಸುಮ್ಮನೆ ನಕ್ಕ ಪುರುಷೋತ್ತಮ. ಸುಜಾತ ಏನಂತಾರೆ? ಏನಿಲ್ಲ, ಮಾತೇ ಇಲ್ಲ. ಜಡ್ಜ್ಮೆಂಟ್ ಆಗೋವರೆಗೂ ನನ್ನೊಂದಿಗೆ ಇರಲು ನನ್ನ ಲಾಯರ್ ರಿಕ್ವೆಸ್ಟ್ ಮಾಡಿಕೊಂಡಿರುವುದರಿಂದ ಮನೆಯಲ್ಲಿ ಇದ್ದಾಳೆ ಅಷ್ಟೇ. ಆದರೆ ಆಗಲೇ ಮುಂದಿನ ಹಾದಿಯನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾಳೆ. ಅವಳು ಹೇಳಲ್ಲ, ನಾನು ಕೇಳಲ್ಲ. ಆಗಲೇ ನನ್ನ ಅಂದೆಯಲ್ಲ, ನನ್ನ ಸಂಸಾರ ಹಾಳು ಮಾಡಿದವಳಿಗೆ ಪಾಪ ಅನ್ನುತ್ತಿದೆಯಲ್ಲ ಅಂತ. ಆ ಡೋರಾ ನನ್ನ ಸಂಸಾರ ಹಾಳು ಮಾಡಲಿಲ್ಲ, ನನಗೆ ಸತ್ಯದ ದರ್ಶನ ಮಾಡಿಸಿದ್ದಾಳೆ. ಅವಳಿಗೆ ಕೈ ಎತ್ತಿ ಮುಗಿದರೂ ತಪ್ಪಿಲ್ಲ. ಏನು ಹೇಳ್ತಾ ಇದೆಯಾ ಪುರು? ಮಕ್ಕಳ ಮೇಲೆ ನಾನು ಅಷ್ಟೊಂದು ವ್ಯಾಮೋಹ ಬೆಳೆಸಿಕೊಂಡಿಲ್ಲ ಅಂತಲೇ ಅಂದುಕೊಂಡಿದ್ದೆ. ಮಗ ನನಗೆ ಫೋನ್ ಮಾಡಿ, ಹೌ ಚೀಪ್ ಡ್ಯಾಡ್, ಬೇಕಾಗಿದ್ರೆ ಪ್ರಾಸ್ಟಿಟ್ಯೂಟ್ ಹತ್ರ ಹೋಗಬೇಕಿತ್ತು, ಹೀಗೆ ಯಾಕೆ ಮಾಡಿದ್ರಿ ಅಂದ. ಮಗಳಿಗೆ ಎಷ್ಟು ಅವಮಾನವಾಗಿದೆ ಅಂದರೆ ಅವಳು ನನಗೆ ಫೋನ್ ಕೂಡ ಮಾಡಿಲ್ಲ. ಅವರಿಬ್ಬರು ನನ್ನತ್ತ ಬೊಟ್ಟು ಮಾಡುತ್ತಿರುವವರ ಹಿಂದೆ ನಿಂತು ನನ್ನತ್ತ ಬೊಟ್ಟು ಮಾಡುತ್ತಿದ್ದಾರೆ. ನಮ್ಮ ತಂದೆ ಹಾಗೆ ಮಾಡಿರುವುದಿಲ್ಲ ಎಂದು ಹೇಳಲಿಲ್ಲ. ಮಕ್ಕಳು ಹೋಗಲಿ, ನನ್ನ ಹೆಂಡತಿ ಸುಜಾತ ಮನೆ ಬಿಟ್ಟು ಹೊರಟಿದ್ದಳು. ನನ್ನ ಹೆಂಡತಿ ನನ್ನವಳಲ್ಲ, ಅವಳಿಗೆ ನನ್ನ ಮೇಲೆ ವಿಶ್ವಾಸವೇ ಇಲ್ಲ ಎಂಬ ಅರಿವು ಮೂಡಿಸಿದ್ದು ಈ ಸಣ್ಣ ಹುಡುಗಿ. ಪುರು, ಈ ಕಂಪನಿ ನೀನಿಲ್ಲದಿದ್ದರೆ ಅಮೆರಿಕಾದಲ್ಲಿ ನಾವು ನೆಲೆ ನಿಲ್ಲಲೇ ಆಗುತ್ತಿರಲಿಲ್ಲ ಎಂದು ನನ್ನ ಉಬ್ಬಿಸಿದ ಕಂಪನಿಯ ಬಾಸ್ ಆ ಹುಡುಗಿಯ ಮಾತು ಕೇಳಿ ಕಂಪನಿಯ ಹೆಸರು ಕೆಡುತ್ತದೆ ಎಂದು ನನ್ನ ರಾಜೀನಾಮೆ ಕೇಳಿದನಲ್ಲ. ಅದ್ಯಾಕೆ? ದುಡ್ಡು ಕಾಸು ಶಾಶ್ವತ ಅಲ್ಲ, ಜನರ ವಿಶ್ವಾಸ ಶಾಶ್ವತ ಎನ್ನುತ್ತಾರಲ್ಲ. ನನ್ನ ವಿಷಯದಲ್ಲಿ ಅದು ಸುಳ್ಳೇ ಕಾಯಿತು. ನಮ್ಮ ಮೇಲೆ ನಮಗೆ ನಂಬಿಕೆ ಇರುತ್ತಲ್ಲ, ಅದೇ ಶಾಶ್ವತ. ಆದರೆ ಅದನ್ನೂ ಅಲ್ಲಾಡಿಸಲು ಎಲ್ಲರೂ ಪ್ರಯತ್ನಿಸುತ್ತಾರೆ. ಕುರಿ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಅನ್ನುತ್ತಾರಲ್ಲ, ಹಾಗೆ. ಪುರು, ಇಲ್ಲೇ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ, ಅಲ್ಲಿ ಊಟ ಮುಗಿಸಿಕೊಂಡು ಮನೆಗೆ ಹೋಗೋಣ. ಸುಜಾತ ನಿನ್ನ ಸರಿಯಾಗಿ ಮಾತನಾಡಿಸದಿದ್ದರೆ ಬೇಜಾರು ಮಾಡ್ಕೋಬೇಡ. ಏನು ಪರವಾಗಿಲ್ಲ, ಮಾತನಾಡಿಸದಿದ್ದರೆ ಮಾತಿಲ್ಲ ಅಷ್ಟೇ. ನಾಡಿದ್ದರಿಂದ ಹಿಯರಿಂಗ್ ಅಲ್ವಾ? ನಾಳೆ ರಿಚರ್ಡ್ ಹಾಗೂ ನನ್ನ ಲಾಯರ್ ಟೋನಿ ಬಳಿ ಕರ್ಕೊಂಡು ಹೋಗ್ತೀನಿ. ಅವ್ರನ್ನ ಮೀಟ್ ಮಾಡು, ಎಲ್ಲ ಹೇಳ್ತಾರೆ. ಇನ್ನು 8 ದಿನದಲ್ಲಿ ಜಡ್ಜ್ಮೆಂಟ್. ಆಮೇಲೆ ಎಲ್ಲ ಸೆಟಲ್ ಮಾಡಿಬಿಟ್ಟು ಭಾರತಕ್ಕೆ ಬಂದ್ಬಿಡ್ತೀನಿ. ವಾಟ್? ಭಾರತಕ್ಕೆ? ವಾಪಸ್ ಇಂಡಿಯಾಗೆ ಬರ್ತೀಯಾ? ಇಲ್ಲಿ ತಿರುಗಿ ಕೆಲಸ ಆಫರ್ ಮಾಡ್ತಾರಲ್ವಾ? ನಾನು ಒಪ್ಪಿಕೊಳ್ಳೋದಿಲ್ಲ. ಸಾಕು, ಈ ಕಂಪನಿ, ಈ ಸಂಸಾರ ಎಲ್ಲ ಸಾಕು. ಒಂದಿಷ್ಟು ದಿನ ಎಲ್ಲ ಬಂಧನದಿಂದ ದೂರವಾಗಿ ಯಾವುದಾದರೂ ಆಶ್ರಮದಲ್ಲೋ ರಿಸಾರ್ಟಿನಲ್ಲೋ ಇರ್ತೀನಿ. ಆಮೇಲೆ ನೋಡೋಣ. ಎಲ್ಲ ಕೈ ಬಿಟ್ಟರೂ ನಾನು ಸಂಪಾದಿಸಿದ ದುಡ್ಡು ನನ್ನ ಕೈ ಬಿಡಲಿಲ್ಲ. ಇಷ್ಟು ಕಹಿಯಾಗಬೇಡ ಪುರು. ನೀನು ನನಗಾಗಿ ಮೈಸೂರಿನಿಂದ ಬಂದಿರುವ ನಿನ್ನ ಬಳಿ ನಾನು ಹೀಗೆ ಮಾತನಾಡಬಾರದು. ನಿಜ. ಚಿಲ್ಲಿಸ್ ಇದೆ ನೋಡು, ಇಂಡಿಯನ್ ರೆಸ್ಟೋರೆಂಟು. ಹೆಸರಷ್ಟೇ ಚಿಲ್ಲಿಸ್, ಅಡುಗೆ ಸಪ್ಪೆಯೇ. ನಿನ್ನ ಹಾಗಲ್ಲ ಬಿಡು, ನೀನು ಹೆಸರಿಗೆ ತಕ್ಕ ಹಾಗೆ ಪುರುಷೋತ್ತಮನೇ. ಅಷ್ಟೊಂದು ಹೊಗಳ್ಬೇಡ. ಜಡ್ಜ್ಮೆಂಟ್ ಪಾಸ್ ಆದ ಮೇಲೆ ಆ ಹುಡುಗಿಯ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಲು ಆ ಲಾಯರ್ಗೆ ಹೇಳಿದ್ದೇನೆ. ಮಕ್ಕಳಿಗೆ ನನ್ನ ಆಸ್ತಿಯಲ್ಲಿ ಕಿಂಚಿತ್ತೂ ಕೊಡುವುದಿಲ್ಲ. ಸುಜಾತಾಗೆ ಡಿವೋರ್ಸ್ ಕೊಡುತ್ತೀನಿ. ಆದರೆ ಆದಷ್ಟು ಕಡಿಮೆ ಅಲಿಮೋನಿ ಕೊಡಲು ಫೈಟ್ ಮಾಡುತ್ತೇನೆ. ನಾನು ಖಂಡಿತ ಒಳ್ಳೆಯವನಲ್ಲ. ರೆಸ್ಟೋರೆಂಟ್ನ ಪಾರ್ಕಿಂಗ್ ಲಾಟಿನಲ್ಲಿ ಕಾರು ನಿಲ್ಲಿಸಿ ಸ್ಟಿಯರಿಂಗ್ ವೀಲ್ನ ಮೇಲೆ ಮುಖ ಮರೆಸಿಕೊಂಡು ಬಿಕ್ಕಳಿಸಿದವನ ಬೆನ್ನು ಸವರಿದೆ. ಅವನ ಈ ಕಟು ನಿರ್ಧಾರದ ಹಿಂದೆ ಇರುವ ನೋವಿನ ಅರಿವು ನನಗಿತ್ತು. ನನ್ನ ಕಣ್ಣಿಂದ ಹರಿದ ಕಂಬನಿಯನ್ನು ಒರೆಸಿಕೊಳ್ಳುವ ಗೋಜಿಗೆ ಹೋಗಲಿಲ್ಲ. ಮುಕ್ತಾಯಕ್ಕೆ ಮುನ್ನ
ಪುರುಷೋತ್ತಮ ನಿರಪರಾಧಿ ಎಂದು ಕೋರ್ಟು ತನ್ನ ತೀರ್ಪಿನಲ್ಲಿ ಹೇಳಿತು. ನಾನು, ರಿಚರ್ಡ್ ಹಾಗೂ ಟೋನಿ ತುಂಬ ಸಂತೋಷಪಟ್ಟೆವು. ಸುಜಾತ ಹಾಗೂ ಮಕ್ಕಳನ್ನು ಮಾತು ಕೂಡ ಆಡಿಸದೆ ನನ್ನೊಂದಿಗೇ ಹೊರಟು ಬಂದ ಪುರುಷೋತ್ತಮ. ನನ್ನೊಂದಿಗೆ ಹೊರಟು ಬಂದರೂ ಪುರುಷೋತ್ತಮ ನಮ್ಮ ಮನೆಗೆ ಬರಲಿಲ್ಲ. ಹಾಗೆಯೇ ಹರಿದ್ವಾರಕ್ಕೆ ಹೋದ. ಅವನ ಡಿವೋರ್ಸ್ ಇನ್ನು ಫೈನಲೈಸ್ ಆಗಬೇಕಿದೆ. ನಿಮ್ಮ ಫ್ರೆಂಡು ಹೆಂಡತಿ ಮಕ್ಕಳನ್ನ ಕೈ ಬಿಟ್ಟಿದ್ದಾರೆ, ಅವರಿಗೆ ಬುದ್ಧಿ ಹೇಳಿ ಎಂದು ಸುಜಾತ ನನಗೆ ಫೋನ್ ಮಾಡುತ್ತಿರುತ್ತಾರೆ. ಏನೋ ಕೆಟ್ಟಗಳಿಗೆ ಹಾಗಾಯಿತು. ದೇವರ ದಯೆಯಿಂದ ಬೆಟ್ಟದ ಹಾಗೆ ಬಂದ ಕಷ್ಟ ಮಂಜಿನಂತೆ ಕರಗಿ ಹೋಯಿತು. ಅವಳ ಮೇಲೆ ಮಾನನಷ್ಟ ಮೊಕದ್ದಮೆಯೂ ಹೂಡಿಯಾಯಿತು. ಕಂಪನಿಯಲ್ಲಿ ಅವರ ಕೆಲಸ ಅವರಿಗೆ ತೆರವಿದೆ. ಅವರ ಬಾಸ್ ನಿತ್ಯ ಫೋನ್ ಮಾಡ್ತಾ ಇದ್ದಾರೆ. ಇವರನ್ನ ನೋಡಿದರೆ ಡಿವೋರ್ಸ್ಗೆ ಹಾಕಿ ಅಲ್ಲಿ ಬಂದು ಕೂತಿದ್ದಾರೆ. ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ನಾನೇ ಅವರೊಂದಿಗೆ ಮಾತಾಡ್ತೀನಿ. ಅವರ ಫೋನ್ ನಂಬರ್ ಕೊಡಿ, ಎಲ್ಲಿದ್ದಾರೆ ಹೇಳಿ ಎಂದು ಮೊನ್ನೆ ದೀರ್ಘವಾಗಿ ಹೇಳಿದರು ಸುಜಾತ. ಅವನ ಫೋನ್ ನಂಬರ್ ಕೇಳಿದರು. ಆದರೆ ನಾನೇನು ಮಾಡಲಿ? ಕತೆ ಏನನ್ನಿಸ್ತು? 18 ವರ್ಷಗಳ ಹಿಂದೆ ಬರೆದ ಕತೆ ಇವತ್ತಿಗೂ ಪ್ರಸ್ತುತವಿದೆ ಅಂತಲೇ ನನಗೆ ಅನಿಸುತ್ತೆ. ನಿಮ್ಮ ಅಭಿಪ್ರಾಯಕ್ಕೆ ಸದಾ ಸ್ವಾಗತ. ನನ್ನ ಇತರೆ ಕತೆಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೇರೆ ಕತೆಗಳನ್ನ ಕೇಳಿ. ನಿಮ್ಮ ಅಭಿಪ್ರಾಯ ನನಗೆ ಬಹಳ ಮುಖ್ಯ. ಎಲ್ಲರಿಗೂ ನಮಸ್ಕಾರ.